ನೋಡಿ ರ್ಯಾಬಿಟ್ ಇದೆ, ಇನ್ನೊಂದು ಸ್ವೀಟ್ ಪೊಟ್ಯಾಟೊ ಇದೆ, ತಿನ್ಬೇಕದು ಬಟ್ ಫುಲ್ ಆಫ್ ಥಾರ್ನ್. ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ಕಾಂಟ್, ಏನ್ ಮಾಡ್ತೀವಿ ರ್ಯಾಬಿಟ್, ಅಯ್ಯೋ ಮುಳ್ಳು ಚುಚ್ಚುತ್ತೆ ಬೆಳಕ ಅಂತ ಬೇರೆ ಫುಡ್ ಉಟ್ಕೊಂಡು ಹೋಗಲ್ಲ ಅದು. ನೀವು ಹಾಗೆ ಮಾಡ್ತೀರಾ, ಬಟ್ ನೋಡಿ ಅದು ಏನ್ ಮಾಡಿದೆ. Every problem has a solution. Look at it, it reached destination. ಅದಕ್ಕೆ ಏನ್ ಮಾಡ್ತಿದೀವಿ, ಸಮಸ್ಯೆಗೆ ಎದೆ ಕೊಡಿ ಬೆನ್ನಲ್ಲ. ಸಮಸ್ಯೆ ಬಂದಾಗ ಹೀಗೆ ಹೋಗ್ಬೇಕು, ಸಮಸ್ಯೆನ ಹೋಗಿ ಬರ್ತೀನಿ ಅಂತ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು ನೀವು, ಫೇಸ್ ಇಟ್. ನೀವು ಮಾಡೋದ ಬಾಯ್ ಬಾಯ್ ಬರ್ತೀನಿ ನಾಳೆ. ನಾಳೆ ಟೆಸ್ಟ್ ಅಂದ್ರೆ ಇವತ್ತು ಜ್ವರ ಬಂದ್ಬಿಟ್ಟಿರುತ್ತೆ. ನಾಳೆ ಟೆಸ್ಟ್ ಅಂದ್ರೆ ನಂಗೆ ಸ್ವಲ್ಪ ಕೋಲ್ಡ್ ಇದೆ, ನಂಗೆ ಸ್ವಲ್ಪ ಫೀವರ್ ಇದೆ. ಸಮಸ್ಯೆಗೆ ಏನು ಕೊಡ್ತಾ ಇದ್ದೀರಾ ನೀವು, ಬೆನ್ನು ಕೊಡ್ತಾ ಇದ್ದೀರಾ. ಇನ್ಸ್ಟೆಡ್ ಯು ಹ್ಯಾವ್ ಟು ಗಿವ್, ಫೇಸ್ ಮಾಡ್ಬೇಕದು, ಚಾಲೆಂಜ್ ಫೇಸ್ ಮಾಡಬೇಕು. ನೋಡಿ ಯಾಕೆ ಇವ್ರನ್ನ ಹೇಳಿದ್ದೀನಿ ಅನ್ಸುತ್ತೆ. ಯಾರಾದ್ರೂ ಪುನೀತ್ ರಾಜ್ಕುಮಾರ್ನ ಹೇಟ್ ಮಾಡೋರು ಇದ್ದಾರೆ ನಮ್ಮ ಸುತ್ತಮುತ್ತ? ಯಾರು ಇಲ್ಲ. ಅವ್ರು ಮಾಡ್ತಿದ್ದಾರೆ ಅಂದ್ರೆ ಅವ್ರು ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ಸರ್ ಯಾಕೆ ಸರ್ ಇದನ್ನ ಹಾಕೊಂಡಿದ್ದೀರಾ ಅಂದರೆ, ಏನೋ ಪುನೀತ್ ರಾಜ್ಕುಮಾರ್ ಹೆಸರಲ್ಲೊಂದು ರೆಕಾರ್ಡ್ ಇದೆ. ಅವರ ಅಂತಿಮ ಸಂಸ್ಕಾರದಲ್ಲಿ ದರ್ಶನ ಪಡೆದವರ ಒಟ್ಟು ಸಂಖ್ಯೆ 26 ಲಕ್ಷ. ಪುನೀತ್ ಮಾರ್ಚುವಲ್ ಏನು ನೀವೇನು ಹೇಳ್ತೀರ ಮಾರ್ಟಲ್, ಅದನ್ನು ಗ್ಲಿಮ್ಸ್ ತಗೊಂಡವ್ರ ಸಂಖ್ಯೆ, ಬಂದವ್ರದ್ದು ನೋಡಿ, ಬಾಡಿನ ನೋಡಿ ಶ್ರದ್ಧಾಂಜಲಿ ಕೊಟ್ಬಿಟ್ಟು ರಿಪ್ ಹೇಳಿ ಮುಂದೆ ಹೋದ್ರಲ್ಲ ರೆಸ್ಟ್ ಇನ್ ಪೀಸ್ ಅಂತ, ಅವ್ರ ನಂಬರ್ 26 ಲಕ್ಷ. ಮಹಾತ್ಮ ಗಾಂಧಿಗೆ 7 ಲಕ್ಷ, ಮದರ್ ತೆರೇಸಾಗೆ 9 ಲಕ್ಷ. The Tamil Nadu, the then Chief Minister Anna Durai had 12 lakhs. A record broken like anything by Puneet. 26 ಲಕ್ಷ ಜನ ಬಂದು ನೋಡಿರೋದು ಅವ್ರನ್ನ. ಮೋಸ್ಟ್ ಪ್ರಾಬಬ್ಲಿ ಇನ್ ಅವರ್ ಲೈಫ್ ಟೈಮ್ ದಟ್ ರೆಕಾರ್ಡ್ ಕೆನಾಟ್ ಬಿ ಬ್ರೋಕನ್. ಯಾಕೆ ಸರ್ ಅಷ್ಟು ಜನ ಹತ್ತು ಕರೆದು ಎಲ್ಲರೂ ಬಂದು? ಸೊ ಬಿ ಕೇರ್ಫುಲ್. ಅವರ ಏನೋ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಇತ್ತು. ಯಾರನ್ನೂ ಹೇಟ್ ಮಾಡ್ತಿರಲಿಲ್ಲ, ಎಲ್ಲರೂ ಪ್ರೀತಿ ಮಾಡೋದು. ಅಪ್ಪ ಅಮ್ಮ, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದು. ಅದನ್ನು ಕಲೀರಿ ನೀವು. ಯು ಮಸ್ಟ್ ಲರ್ನ್. ಇದು ಆಮೇಲೆ ಹೇಳ್ತೀನಿ ನೋಡಿ. ಇದು ದೊಡ್ಡವರು ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ರೆ ಅವ್ರಿಗೆ ಅಪ್ಲೈ ಆಗುತ್ತೆ, ನಿಮಗೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ದೇರ್ ಇಸ್ ನೋ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇನ್ ಇಂಡಿಯಾ, ಬಟ್ ದೇರ್ ಇಸ್ ಎ ಶಾರ್ಟೇಜ್ ಆಫ್ ಎಂಪ್ಲಾಯಬಲ್ ಪರ್ಸನ್ಸ್. ನೀವೇನಾದ್ರೂ ಅಂದ್ಕೊಂಡಿದ್ದೆ ಸರ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ, ಡೋಂಟ್ ಸೇ ಇಟ್. ಮತ್ತೇನು ಸರ್, ವಿ ಹ್ಯಾವ್ ಎ ಶಾರ್ಟೇಜ್ ಆಫ್ ಎಂಪ್ಲಾಯಬಲ್ ಪರ್ಸನ್ಸ್. ಇನ್ಫೋಸಿಸಲ್ಲಿ ಸಾಫ್ಟ್ವೇರ್ ಡೆವಲಪ್ ಮಾಡದೇ ಇರೋರು ಕೂಡ ಸಮ್ ಆಫ್ ದ ಪೀಪಲ್ ಆರ್ ವರ್ಕಿಂಗ್ ಬಿಕಾಸ್ ದೇ ಹ್ಯಾವ್ ಸ್ಕಿಲ್ಸ್. ಟುಡೇಸ್ ಎಜುಕೇಷನ್ ಈಸ್ ಬೇಸ್ಡ್ ಆನ್ ಸ್ಕಿಲ್ಸ್, ನಾಟ್ ಬೇಸ್ಡ್ ಆನ್ ನಾಲೆಡ್ಜ್, ನಾಟ್ ಬೇಸ್ಡ್ ಆನ್ ಮಾರ್ಕ್. ನಿಮಗೆ ಒಳ್ಳೆ ಮಾರ್ಕ್ ಬಂದರೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಒಳ್ಳೆ ಸ್ಕಿಲ್ಸ್ ಇದ್ದರೆ ಕೆಲಸ ಸಿಗುತ್ತೆ ಅಂದ್ಕೊಂಡಿದ್ದೀರಾ? ಮಾರ್ಕ್ ಇಸ್ ಜಸ್ಟ್ ಎ ನಂಬರ್. ಮಾರ್ಕ್ ಮೇಲೆ ಕೆಲಸ ಕೊಡೋದು 1970s ಹೊರಟೋಯ್ತು. ಈವನ್ ಐ ಹ್ಯಾವ್ ನಾಟ್ ಬಿಕಮ್ ಪ್ರೊಫೆಸರ್ ಬೈ ಲುಕಿಂಗ್ ಅಟ್ ಮೈ ಮಾರ್ಕ್, ಬೈ ಶೋಯಿಂಗ್ ಮೈ ಮಾರ್ಕ್. ದೇ ಟೆಸ್ಟೆಡ್ ಮೈ ಸ್ಕಿಲ್, ಓನ್ಲಿ ಆಫ್ಟರ್ ದಟ್ ದೇ ಟೋಲ್ಡ್ ಮೀ ಟು ಗೆಟ್ ಇನ್, ಅದರ್ವೈಸ್ ಗೆಟ್ ಲಾಸ್ಟ್. ಸೊ ಗಿವ್ ಇಂಪಾರ್ಟೆನ್ಸ್ ಟು ಸ್ಕಿಲ್ಸ್. Always first step is hardest. Always first step is hardest. ನಿಮ್ಗೆ ಅದೇ ಕಷ್ಟ. ಸರ್ ಹೋದೆ ಸರ್, ಗೋಡೆ ಇತ್ತು, ತಿರ್ಗಾ ಹೊಡ್ಬಿಟ್ಟೆ ಸರ್, ಹತ್ತಕ್ಕೆ ಟ್ರೈ ಮಾಡಿಲ್ಲ ಅಂತ. ಹತ್ತದ ಮೇಲೆ ಗೊತ್ತಾಗುತ್ತೆ ಏನು ಅಂತ. ಸೊ ಬಿ ಕೇರ್ಫುಲ್. ಗೊತ್ತಲ್ಲ, ಪುಸ್ತಕಕ್ಕೂ ಮೊಬೈಲ್ಗೂ ಒಂದು ಡೈಲಾಗ್ ಹೊಡ್ತಿದ್ದಾರೆ. ಗೊತ್ತಲ್ಲ, ಪುಸ್ತಕ ಏನು ಹೇಳ್ತಂತೆ, ತಲೆ ಬಗ್ಸಿ ನೋಡು, ಓದ್ಕೊಡೋ ಇರೋ, ತಲೆ ಎತ್ಕೊಂಡು ಓಡಾಡೋ ಥರ ಮಾಡ್ತೀನಿ ಅಂತಂತೆ. ಮೊಬೈಲ್ ಹೇಳ್ತಂತೆ, ತಲೆ ಬಗ್ಸ್ಕ ನೋಡ್ತಾ ಇರೋ, ಬಡಿ ಮಗನ ಜೀವನದಲ್ಲಿ ತಲೆ ಎತ್ತಬಾರ್ದು, ಹಂಗೆ ಮಾಡ್ತೀನಿ. ಈಗ ನೋಡ್ತಾ ಇದ್ದಾಗ ವಾಟ್ ವಂಡರ್ ಹ್ಯಾಪನ್ಡ್ ಅಂತ ಎಲ್ಲ ಆಗೋಗಿರುತ್ತೆ ಅಷ್ಟೊಳಗಡೆ. ನೀವು ಕತ್ತಿ ಎತ್ತದೊಳಗಡೆ ಮೊಬೈಲಲ್ಲಿ. ಮೊಬೈಲ್ ಈಸ್ ಎ ಟೂಲ್, ಇಟ್ಸ್ ಎ ಪಿಕಲ್ ಫಾರ್ ಯುವರ್ ಲಂಚ್, ನಾಟ್ ಲಂಚ್. ನಿಮಗೆ ಲಂಚ್ ಎಲ್ಲ ಅದು ಬ್ರೇಕ್ಫಾಸ್ಟು, ಮೀಲು, ಡಿನ್ನರ್ ಎಲ್ಲ ಅದೇ ಆಗ್ಬಿಟ್ಟೈತೆ. ಫಾರ್ ಅಸ್ ಇಟ್ಸ್ ಎ ಪಿಕಲ್. ಫಾರ್ ಅಸ್ ಇಟ್ಸ್ ಎ ಪಿಕಲ್. ನೋಡಿ ಚೆನ್ನಾಗಿದೆ. ಪ್ರಪಂಚದಲ್ಲಿ ವಿಷ ಮತ್ತು ಅಮೃತ ಒಟ್ಟಿಗೆ ಇರೋದು ನಮ್ಮ ಬಾಯಿ ಅಂತೆ. ಒಳ್ಳೆ ಮಾತಾಡಿದ್ರೆ ಅಮೃತ, ಕೆಟ್ಟ ಮಾತಾಡಿದ್ರೆ ವಿಷ. ಅಪ್ಪ ಅಮ್ಮಗೆ ಕೋಪ ಮಾಡ್ಕೊಂಡು ಏನೋ ಬೈತಿರಲ್ಲ, ಅದು ವಿಷ. ಪಾಯ್ಸನ್ ಆ್ಯಂಡ್ ಅಮೃತ ಎರಡೂ ಇರೋದು ನಮ್ಮ ಬಾಯಲ್ಲಿ. ನೀವೇನು ಮಾಡ್ತೀರ ನೋಡಿ. ಸಮ್ ಪೀಪಲ್ ಪ್ರಿಫರ್ ಬ್ರೆಡ್ ದ್ಯಾನ್ ಕೀ. ನಿಮ್ಮದು ಹಾಗೆ ಆಗಿದೆ.
ಇಲ್ಲೊಂದು ಆ್ಯಪಲ್ ಫೋನ್ ಇಟ್ಬಿಟ್ಟು ಇಲ್ಲಿ ನಿಮ್ಮ ಕೆರಿಯರ್ ಇಟ್ಬಿಟ್ಟು ನೋಡಿ ನಿಮ್ಗೆ ಹೋದ್ರೆ ನೀನು IAS ಆಗ್ತೀಯ ಕಣ, ಇಲ್ಲಿ ಆ್ಯಪಲ್ ಫೋನ್ ಇದೆ, ಯಾವ್ದು ತಗೊಳ್ಳೋರು ನೀವು ತಗೊಳ್ಳೋದೇನು ಆ್ಯಪಲ್ ಫೋನ್. ಕೆರಿಯರ್ ತಗೊಂಡ್ರೆ ಗುಡ್. ಯಾರೋ ಹೇಳಿದ್ರು ಸರ್ ಐ ಪಿಕ್ ಮೈ ಕೆರಿಯರ್. ಯಾಕಂದರೆ ಕೆರಿಯರ್ ತಗೊಂಡ್ರೆ ಅದರದ್ದು ಆ್ಯಪಲ್ ಎವ್ರಿ ಇಯರ್ ಯು ಕ್ಯಾನ್ ಟೇಕ್. ಆ್ಯಪಲ್ ತಗೊಂಡ್ರೆ ಓನ್ಲಿ ಆ್ಯಪಲ್, ಆ್ಯಂಡ್ ಆ್ಯಪಲ್ ಹ್ಯಾಸ್ ಅ ಶೆಲ್ಫ್ ಲೈಫ್. ಆಫ್ಟರ್ ದಟ್ ಲೈಫ್ ಇಟ್ಸ್ ಗಾನ್ ಫಾರ್ ಎವರ್. ಇದು ಬೇಡ, ನಿಮ್ಗೆ ಆಮೇಲೆ ಹೇಳ್ತೀನಿ, ಮುಂದೆ ಹೋಗೋಣ. ಇಲ್ಲಿ ಬಂದೆ. ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್. ನಿಮ್ಮ ಫ್ರೆಂಡ್ಸ್ ಯಾರು ಅಂತ ಕೇಳಿ ನಾನೇ ಹೇಳ್ಬಿಡ್ತೀನಿ ನಿಮ್ಮನ್ನ ಯಾರು. ಸರ್ ಏನು ಸರ್ ನಮ್ಮ ಮಧ್ಯೆ ಫಿಟ್ಟಿಂಗ್ ಇಡ್ತಾ ಇದ್ದೀರಾ ನೀವು? ಮುಂದೆ ಹೋಗ್ತೀನಿ ನೋಡಿ. ಶೋ ಮಿ ಯುವರ್ ಫ್ರೆಂಡ್, ಐ ವಿಲ್ ಶೋ ಯುವರ್ ಕ್ಯಾರೆಕ್ಟರ್. ಚೂಸಿಂಗ್ ಫ್ರೆಂಡ್ ಇದೆಯಲ್ಲ, ವೆರಿ 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 ಕೇರ್ಫುಲ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬಂದ್ರೆ ಫ್ರೆಂಡ್ಸ್ ಬಾಯಿಲಿಂದ ನಿಮ್ಮ ಫ್ರೆಂಡ್ಸ್ ಹತ್ರ 10 ನಿಮಿಷ ಇಂಟ್ರಾಕ್ಟ್ ಮಾಡಿದ್ರೆ ಐ ವಿಲ್ ಟೆಲ್ ಯು ದ ಹೋಲ್ ಸ್ಟೋರಿ. ನೋಡಿ ಮುಂದೆ ನೋಡಿ, ಇನ್ನೊಂದು ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಸ್ ತೋರಿಸಿ ನಿಮ್ಮ ಫ್ಯೂಚರ್ ಹೇಳ್ಬಿಡ್ತೀನಿ. ಏನು ಸರ್ ಫ್ರೆಂಡ್ಸ್ಗೆ ಅಷ್ಟೊಂದಿದೆಯಾ? ಡೆಫಿನೆಟ್ಲಿ ದೇ ವಿಲ್ ಮೌಲ್ಡ್. ಇವತ್ತೊಂದು ಟಾಕ್ ಇದೆ ಬಾರೋ ಅಂದಾಗ ಫ್ರೆಂಡು ಬಾರೋ ಟಾಕ್ ಇದೆ ಕೇಳೋಣ ಅಂತ ಬಂದರೆ ಫ್ರೆಂಡು ಬಾರೋ ಮಗ ಪಿಕ್ಚರ್ ನೋಡೋಣ. ಇಟ್ಸ್ ಇನ್ ಯು. ಈಗ ಡೂ ಯು ಥಿಂಕ್ ಕ್ಯಾನ್ ಯು ಚೇಂಜ್ ಯುವರ್ ಸರೌಂಡಿಂಗ್ಸ್ ಆರ್ ಯು ಕ್ಯಾನ್ ಚೇಂಜ್ ಯುವರ್ ಸರೌಂಡಿಂಗ್ಸ್? ನಿಮ್ಮ ಅಕ್ಕಪಕ್ಕ ಇರೋರು ನೀವು ಬದಲಾಯಿಸೋಕ್ಕಾಗತ್ತಾ? ಅಥವಾ ನೀವು ಯಾರು ಅಕ್ಕಪಕ್ಕ ಇರ್ಬೋದು ಅಂತ ಡಿಸೈಡ್ ಮಾಡೋಕ್ಕಾಗತ್ತಾ? ಯು ಕ್ಯಾನಾಟ್ ಚೇಂಜ್ ಯುವರ್ ಸರೌಂಡಿಂಗ್ಸ್. ಯು ಕ್ಯಾನ್ ಚೇಂಜ್ ವಿತ್ ಯು ಕ್ಯಾನ್ ಸ್ಟೇ. ಸೊ ಬಿ ಕೇರ್ಫುಲ್ ವೈಲ್ ಚೂಸಿಂಗ್ ಯುವರ್ ಫ್ರೆಂಡ್ಸ್. ಮುಂದೆ ಹೋಗೋಣ. ಈ ಹುಡುಗರು ಹುಡುಗಿಯರು ಇಬ್ಬರು ಇದ್ದೀರಾ, ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಏನು ಗೊತ್ತಾ, 10th PUC ರಿಸಲ್ಟ್ ಬರುತ್ತಲ್ಲ, ಪೇಪರ್ ಹೆಡ್ಡಿಂಗ್ ಏನಿರುತ್ತೆ ಹೇಳಿ? ಈ ಬಾರಿಯೂ ಬಾಲಕಿಯರೇ ಮೇಲುಗೈ. ಈ ಬಾರಿಯೂ ಅಂದ್ರೆ ಅರ್ಥ ಏನು? ಲಾಸ್ಟ್ ಇಯರ್ ಕೂಡ ಹುಡುಗಿಯರೇ ಇದ್ರು ಅಂತ. CET ನೀಟ್ ರಿಸಲ್ಟ್ ಬರುತ್ತಲ್ಲ, ಟಾಪ್ 10 ಒಂದು ಹುಡುಗಿನೂ ಇರಲ್ಲ. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಡೇಟಾ ಇದೆ, ತೋರಿಸ್ತೀನಿ. ಇದ್ರೆ ಒಬ್ಬರು ಇಬ್ಬರು ಇರ್ತಾರೆ. ಯಾಕೆ ಸರ್? ನೋಡಿ ಗರ್ಲ್ಸ್ ಸ್ಟ್ರೆಂತ್ ಏನು ನೋಡಿ, ಚೆನ್ನಾಗಿದೆ. ಇಂಡಿಯಾ ಟುಡೇ ತಗೊಂಡಿದ್ದೀನಿ. ಗರ್ಲ್ಸ್ ಔಟ್ಶೈನ್ ಬಾಯ್ಸ್. ಆಯ್ತಾ? ಬಾಯ್ಸ್ ಸ್ಟ್ರೆಂತ್ ನೋಡಿ, JEE ಅಡ್ವಾನ್ಸ್ ರಿಸಲ್ಟ್, ಪುಣೆ ಬಾಯ್ ಚಿರಾಗ್ ಫಾಲೋಡ್ ಟಾಪ್ಸ್ ಹೈ ಎಂಟ್ರೆನ್ಸ್. ಹುಡುಗರು ಅಂದ್ರೆ ಯಾವಾಗ ನೋಡಿ, ಕಾವ್ಯ ಒಬ್ಬರಿದ್ದಾರೆ ಟಾಪ್ 10 JEE ಎಲ್ಲ ಹುಡುಗರೆ. ಮೃದುಲ್ ಸರ್. ಯಾಕೆ ಸರ್ ಆ ಥರ? ಗರ್ಲ್ಸ್ಗೆ ಅಡ್ವೈಸ್ ಇದೆ, ಯು ನೀಡ್ ಟು ಹ್ಯಾವ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಯಾಕೆ ಸರ್ ಹುಡುಗಿಯರಿಗೆ ಅಂದರೆ ಚೆನ್ನಾಗಿ ಬೈಯ ಹೊಡೆದು ಬಗ್ ಮಾಡಿ ಹೋಗಿ ಎಕ್ಸಾಮ್ ಬರ್ತಾರೆ. ಹುಡುಗರು ಅಲ್ಲಿ ಎಲ್ಲ ಸುತ್ತಾಡ್ಕೊಂಡು ಹೋಗಿ ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ಬೋದು. ಬಿಕಾಸ್ ದೇ ಹ್ಯಾವ್ ಎ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಮತ್ತು ಈಗ ನಾವೇನು ಮಾಡ್ಬೇಕು ಸರ್? ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಹುಡುಗರಿಗೆ ಏನು ಹೇಳ್ತೀರಾ ಸರ್? ಯು ಟು ಹ್ಯಾವ್ ಫೋಕಸ್ ಸ್ಟಡೀಸ್. ನಿಮಗೆ ಫೋಕಸ್ ಮಾಡಲ್ಲ ಹುಡುಗರು. ನೀವಿಬ್ಬರು ಪರ್ಟಿಕ್ಯುಲರ್ಲಿ, ಯಾಕೆ ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಇದೆ. ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹ್ಯಾವ್ ಎ ಗೋಲ್.